उल्लेखन वित्ते हाँ हाँ सच्चिदानंद रूपाय शिवाय परब्रह्मणे नमः नमः ನೀನರಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರು ಕೃಪೆಯಾಗು ಕೃಪೆಯಾಗು ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗ್ಯಾರು ಸರಿಸಾಟಿವಿಲ್ಲ. ಹೌದು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತ ಜಗದೊಡೆಯ ಹಾ ಹಾ ಸಕಲ ಜೀವಾತ್ಮಗಳಿಗೆಲ್ಲ ಅನ್ನ ಹಾಕಿ ಸಲುವತ್ತಿರ್ತಕ್ಕಂತ ಜಗದ್ರಕ್ಷಕ ಲೋಕ ಪಾಲಕ ದೀನ ದಯಾಳು ಭಕ್ತವತ್ಸಲನಾದ ಹೌದು ಹೌದು ಅಣುರಣು ತೃಣಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂತ ಚೈತನ್ಯ ರೂಪನಾದಂತ ಹೌದು ಹೌದು ಯಾರಿಪ್ಪ ಅವರು ಸಚ್ಚಿದಾನಂದ ಸ್ವರೂಪ ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ಕರ್ತೃಗದಿಗೆಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಪರಿಪರಿದಿಂದ ಮಗನ ಭಕ್ತಿ ಪರೀಕ್ಷೆ ಮಾಡುವುದಕ್ಕಾಗಿ ಕಾಡಿದ್ರು ತನ್ನ ಸತ್ತು ಬಿಡಲಾರದೆ ಗುರು ಸೇವದಲ್ಲಿ ತಲ್ಲೀನನಾಗಿ ಹೌದು ಹೌದು ಭಕ್ತಿಯಲ್ಲಿ ಶ್ರೇಷ್ಠ ಅನಿಸಿಕೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಕಲಿಯುಗದಲ್ಲಿ ಕಲಿ ಕಟ್ಟಿಯರಿ ಧರ್ಮನೆಯ ಸುಳ್ಳಾದರೂ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದು ಹೌದು ಗುರುನಾಥಗ ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದು ಅರಕ್ಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಗಣಾಪುರ ಶಿವಸ್ಥಾನ ಗದ್ದಿಗೆ ಅರಕ್ಕೇರಿ ಜಾಲಿಗೇರಿ ಸಿದ್ದಾಪುರ ಹೌದು ಈ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗು ಕೂಲು ಇಲ್ಲದೆ ಕಂಬಳಿಲಿ ಅಂತರ್ನಡೇರಿ ಹೊಡೆದು ಹೌದು ಹೌದು ತನ್ನ ರೋಮಾದಿಗಳದಿಂದ ಸೋಹಮೇಶ ನಾಮಗೈದು ತ್ರಿಕಾಲದಲ್ಲಿ ಭಕ್ತಿಯದೊಳಗೆ ಜಾಗೃತನಾದಂತ ಮಾಯಾದ ಗುಡ್ಡದ ಒಡಿಯ ಹೌದು ಹೌದು ಯಾರಿಪ್ಪ ಅವರು ತಂದಿನಾದ ಸಾಧು ಅಮಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಅಮಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರುವಿನ ಮಕ್ಕಳು ಆಗಿ ಹೋದ್ರು. ಹೌದು ಹೌದು ಯಾರ್ಯಾರಿಪ್ಪ ಅವರು ಮಾಯಾದ ಮಗ ಮಹಾದೂಲಿಂಗ ತೇರವಾಡ ಮಗರಾಜ ಸಿದ್ಧ ಕರಣಿ ಮಲಕಾರ ಸಿದ್ಧ ಇವರು 3 ಮಂದಿ ಪುಣ್ಯದ ಮಕ್ಕಳು. ಹೌದು ಅವತಾರ ಅವಧು ಸಿದ್ಧ ದೇವೇಂದ್ರ ಬೆಳೆಯಾಣ ಸಿದ್ಧ ಆಚಾರ್ಯಗೌಡ ಸೋಮಣ ಮುತ್ತೆ ಕಡಿಹುಟ್ಟ ಧರ್ಮ ಜ್ಯೋತಿ ಕನ್ನ ಮುತ್ತೆ ಇವರು 4 ಮಂದಿ ವರುವಿನ ಮಕ್ಕಳು. ಹೌದು ಹೌದು ಅಂಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಇವರೆಲ್ಲರೂ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ ಆರ್ತಿಗೆ ಒಬ್ಬಕ್ಕ ಮಗಳು ಹುಟ್ಟ್ಯಾನ. ಹೌದು ಹೌದು ಯಾರಿಪ್ಪ ಅವರು ನಾವೆಲ್ಲ ನಮ್ಮ ನಾಡದೊಳಗ ರೆಬಕವ್ವ ತಿಳಿ ಕರಿತೀವಿ. ಮೇಲನಾಡದಾಗ ಅವಳಿಗೆ ಜನ್ನಮ್ಮ ತಿಳಿ ಕರೀತಾರ. ಹೌದು ಹೌದು ಇವರೆಲ್ಲರ ದಿವ್ಯ ಚರಣಕ್ಕ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಯಾವ ಅಂಶುದ್ಧ ಮುತ್ತನ 4 ಮಂದಿ ವರುವಿನ ಮಕ್ಕಳಲ್ಲಿ ಹಿರಿಯ ಮಗನಾದಂತ ಅವತಾರ ಅವಧುಶುದ್ಧ ಮಡದಿ ಮಲ್ಲುಬಾಯಿ ಹೊಟ್ಟಿಲಿ 5 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದು ಹೌದು ಯಾರಿಪ್ಪ ಅವರು ಸಾಲ್ದೊಡ್ಡಿ ಸಿದ್ಧ ಅತ್ನಿ ಮಳಗಾಲ ಸಿದ್ಧ ಮರಬದ ಹೋಗ್ಸಿದ್ದ ಬಡಿಚಿನಾಗ ಪುಡಿಯ ಕೆಂಚ ಸೋಮೈ ದೇವರ. ಹೌದು ಯಾವ ಹತ್ತೂರದ ಒಗ್ಯಾಣ ಮುತ್ಯ ಹೊನ್ನ ಬೆವರದಿಂದ ಪ್ರತಿನಿತ್ಯಲ್ಲಿ ಮಾಯನಾದ ಮಕಣಾಪುರಕ್ಕೆ ಹೋಗಿ ಗುರು ಸೇವಾ ಮಾಡುತ್ತಿದ್ದ. ಹೌದು ಹೌದು ಓಗ್ಯಾಣ ಮುತ್ತನ ಆದ ಬಳಿಕ ಯಾರು ಮಾಡಿದ್ರಿಪ್ಪ ಕೆಂಚ ಸೋಮೈ ದೇವರ. ಹೌದು ಗುರು ಸೋಮಲಿಂಗನ ಭಕ್ತಿ ಮಾಡಿದಾಗ 8 ಮಂದಿ ಮಕ್ಕಳು ಹುಟ್ಟಿ ಬಂದಾರ. ಹೌದು ಹೌದು ಯಾರ್ಯಾರಿಪ್ಪ ಅವರು ಸುಸಲಾದಿ ಮುತ್ಯ ಪುಡಿಯ ಸಲಗಾರ ಮದ ಪುಡಿಯ ಬೋರ್ಯಾಳ ಪಿಂಡ ಉಡಿಯ ಮಾತುಳಿ ಹೋಗಿಸಿದ್ದ ಕೋರೂಲಿ ಅಂಶಿದ್ದ ಮನಿಮಿ ಮಳಗಾಲ ಸಿದ್ಧ ಕುಂಬಾರಿ ಗೇನ ಸಿದ್ಧ ಜಾಡಮಗಿರಿ ಜಾಡ ಸಿದ್ಧ. ಹೌದು ಹೌದು 8 ಮಂದಿ ಅಣ್ಣತಮ್ಮರದಲ್ಲಿ ಯಾವ ದಕ್ಷಿಣ ಸೋಲಾಪುರ ತಾಲೂಕಾ ಸೋಲಾಪುರ ಜಿಲ್ಲಾ ಪುಣ್ಯ ಕ್ಷೇತ್ರ ಹೌದಾ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ. ಹೌದು ಹೌದು ತಂದಿನಾದ ಕುಂಬಾರಿ ಗೇನಸಿದ್ಧ ಮುತ್ಯನ ಪವಿತ್ರ ಪಾದಕ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಯಾವ
ಪುಣ್ಯ ಕ್ಷೇತ್ರವಾದಂತ ಹೌದು ಹೌದು ಇದು ಮಂಗಳವೇಡ ತಾಲೂಕ ಸೋಲಾಪುರ ಜಿಲ್ಲಾ ಹೌದು ಕಾರಜೋಳ ಪುಣ್ಯ ಕ್ಷೇತ್ರದಲ್ಲಿ ತೋಟದಲ್ಲಿ ಹೌದು ಹೌದು ರೇವೆ ಬಂಧುಗಳು ಹೌದು ಹೌದು ಏನ್ ಮಾಡ್ಯಾರಿಪ್ಪ ನಮ್ಮ ಹನುಮಂತ ಮಾಮ ರೇವೆ ಅವರು ನೂತನ ಒಂದು ವಾಸ್ತು ಕಟ್ಟಿ ವಾಸ್ತು ಶಾಂತಿ ಮಾಡೋದಕ್ಕಾಗಿ ಹೌದು ಹೌದು ಯಾವ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಗಾಂಜಿಕೋರರ ದೇವರ ಗಾರುಡ ವಿದ್ಯಾದ ದೇವರನಾದ ಆಹಾ ಸೂರಮ ದೇವಿಯ ಸುತ ಆಕಾಶ ಭರಮದೇವರ ಪ್ರೀತಿಯ ಕಂದ ಕಳವಿ ನಾರಾಯಣಗೌಡನ ಅಳಿಯ ಕನ್ಯೆ ಕಾಮರತಿಯ ಹಿರಿಯ ಹೌದು ಹೌದು ತಂದಿನಾದ ಉರಿಮಾರಿ ದೇವರ ಉಗ್ರಗಣ ದೇವರನಾದಂತ ಹೌದು ಪರಮಾತ್ಮನ ಪ್ರತಿ ಅವತಾರ ತಾಳಿ ಜಗ ಉದ್ಧಾರ ಮಾಡೋದಕ್ಕಾಗಿ ಬಂದಂತ ನನ್ನ ಹೊನ್ನೂರದ ಬೀರ ದೇವರ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಇದೇ ಕಲಿಯುಗದಾಗ ಮಾನವರಲ್ಲಿ ಮನೆಗೆ ಏನೇನಾಗಿ ಹೌದು ಕರಿತಿಲಿ ಮಾನವರ ಉದ್ಧಾರ ಮಾಡೋದಕ್ಕಾಗಿ ಗುರು ಬೀರ ದೇವರನ್ನ ಭಕ್ತಿಯನ್ನ ಮಾಡಿ ಮಾಡಿ ಕಾಡಿದ ಗುರುವಿಗೆ ಬೇಡಿದ ಮನಬೈಕೆಯನ್ನು ತಂದ ನೀಡಿ ಹೌದು ಸಾಕ್ಷಾತ್ ಪ್ರತಿ ದಿವಳಿಗೆ ಅಮಾಶಿ ಮಧ್ಯರಾತ್ರಿಗೆ ಕೈಲಾಸದಿಂದ ಶಿವ ಪಾರ್ವತಿಯರಿಂದ ಮುಂಡಾಸ ಪಡೆದಂತ ಹಂತ ಹೌದು ಹೌದು ಯಾರಿಪ್ಪ ಅವರು ತಂದೆನಾದಂತ ಹುಲಜಂತಿ ಕ್ಷೇತ್ರದ ಒಡೆಯನಾದಂತ ಮಹಾಲಿಂಗರಾಯ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಬೆಳಗುತ್ತಿರ್ತಕ್ಕಂತ ಹೌದು ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಹೌದು ಹೌದು ಯಾರಿಪ್ಪ ಅವರು ಇದೇ ಕಲಿಯುಗದಾಗ ಮಾತಾಡುವ ದೇವರ ನಡೆದಾಡುವ ದೇವರನಾಗಿ ಹೌದು ಅಂಶುದ್ಧ ಮುತ್ಯನ ಸಂಪ್ರದಾಯದಲ್ಲಿ ಅಂಶುದ್ಧ ಮುತ್ಯನ ಸಿದ್ಧಟಿಗೆ ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಹೌದು ಮೂಲಿ ಮೂಲಿ ಇದ್ದ ಸಿದ್ಧರ ಪವಾಡ ಜಗತ್ತೆ ತುಂಬಾ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಬಿತ್ತಿ ಹೋದರು ಹೌದು ಹೌದು ಯಾರಿಪ್ಪ ಅವರು ಯಾವ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ದಾಸೋಮೂರ್ತಿನಾದಂತ ಪರಮ ಪೂಜ್ಯ ಶ್ರೀ 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 ಮನಿಮಿ ಮದಗುಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ನಮ್ಮ ರೇವೆ ಬಂಧುಗಳು ಹೌದು ಹೌದು ಕಾರಜೋಳ ಪುಣ್ಯ ಕ್ಷೇತ್ರ ಇದು ತೋಟದಲ್ಲಿ ಕಾರ್ಯಕ್ರಮದ ಹೌದು ಇವತ್ತ ಒಂದು ಹೊಸ ಮನೆ ಕಟ್ಟಿ ವಾಸ್ತು ಶಾಂತಿ ನಿಮಿತ್ತಕ್ಕಾಗಿ ಬೀರ ದೇವರಿಗೆ ಬರಮಾಡಿಕೊಂಡಾರ ಹೌದು ಮತ್ತ ಇವತ್ತು ಜಾಗರಣೆ ರೂಪದಿಂದ ಕಾರ್ಯಕ್ರಮ ಇಟ್ಟುಕೊಂಡಾರ ಹೌದು ಹೌದು ಯಾವ ಕಲಾವಿದರು ಬಂದಾರ ಅನ್ನೋದು ನಿಮ್ಗೆಲ್ಲರಿಗೆ ಗೊತ್ತದ ಆದ್ರೂ ಹೇಳುನು ಹೌದು ಹೌದು ಯಾವ್ಯಾವ್ರಿಪ್ಪ ಕಲಾವಿದ್ರ ಮೇಳ ಯಾವ ಘೇನಸಿದ್ಧ ಮುತ್ತಿನ ಡೊಳ್ಳಿನ ಕಲಾಗಾಯನ ಸಂಘ ಹಾ ಹಾ ಇದು ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಕುಂಬಾರಿ ಗ್ರಾಮದು ಇದು ಡೊಳ್ಳಿನ ಹಾಡಿಕೆ ಸಂಘ ಅಮೋಕ್ಷಿದ್ಧ ಮುತ್ತಿನ ಸಂಪ್ರದಾಯದ ಸಂಘ ಇದು ಹೌದು ಹೌದು ಹೌದಲ್ಲ ಹೌದು ಇದು ಸಣ್ಣವರ ಸಂಘ ಇದು ಹೌದು ಇನ್ನ ಹಿರಿ ಕಲಾವಿದ್ರು ಯಾರು ಯಾರಿಪ್ಪ ಅವರು ವಯಸ್ಸಿನೊಳಗೆ ನನಕ್ಕಿಂತಲೂ ಚಿಕ್ಕವಳಿದ್ರು ಹೌದು ಸತ್ಯ ಸಂಘದಾಗ ನನಕ್ಕಿಂತಲೂ ಒಂದು 4-5 ವರ್ಷ ಕಿರ್ಲಿ ಮೊದಲ ಕಾರ್ಯಕ್ರಮ ಮಾಡುವಂತ ಕಲಾವಿದರು ಹೌದು ಅದರ ಕಲಾ ಹಿರಿ ಕಲಾವಿದರು ಹಾ ಯಾವ ನೂತನ ಯರಗಟ್ಟಿ ತಾಲೂಕ ಬೆಳಗಾವಿ ಜಿಲ್ಲೆಯ ಹೌದು ಮುಗಳಾಳ ಗ್ರಾಮದ ಮಹಾಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಪ್ರೀತಿಯ ತಂಗಿ ಸುಮಿತ್ರಾಬಾಯಿ ಹೌದು ಹೌದು ಎರಡೂ ಕಲಾವಿದರು ಇವತ್ತಿನ ದಿವಸ ನಿಮ್ಮೂರು ತನ ಬಂದುದಾಗ್ಯದ ಇವತ್ತ ಕಾರಜೋಳದವ್ರು ಅಷ್ಟೇ ಇಲ್ಲಿ ಕೂಡಿಲ್ಲ ಹೌದು ಗಡಿಗಳು ಎರಡು ಚಲೋ ಕೂಡ್ಯಾವ ಕಾರ್ಯಕ್ರಮ ಹೆಂಗ್ ನಡೆಸ್ತಾರ ಅಂತೇಳಿ ನೋಡ್ಲಿಕ್ಕೆ ಪಂಚಕ್ರೋಶದ ಎಲ್ಲ ಮಂದಿ ಬಂದಾರ ಹೌದು ಹೌದು ಸುತ್ತಮುತ್ತ ಹಳ್ಳಿದಿಂದ ಎಲ್ಲಾ ತತ್ವಜ್ಞಾನಿಗಳು ಬಂದಾರ ಬಂದಾರ ಅದಕ್ಕೆ ಉಭಯ ಕಲಾವಿದರು ನನ್ನ ಪ್ರೀತಿಯ ತಂಗಿಗೆ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಶರಣವು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಕೂಡಿರ್ತಕ್ಕಂತ ಎಲ್ಲ ತತ್ವಜ್ಞಾನಿಗಳಿಗೆ ಹೌದು ನನ್ನ ಮಹಾಲಿಂಗರಾಯ ಬೀರದೇವರ ಮುತ್ಯ ಅಮೋಕ್ಷಿದ್ದ ಸೋಮೇಶ್ವರ ಮಹಾದುಲಿಂಗನ ಎಲ್ಲ ಒಡೆಯರು ಪೂಜಾರಿಯವರು ಎಲ್ಲರಿಗೆ ಹಾಗೂ ತತ್ವಜ್ಞಾನಿಗಳಿಗೆ ಹೌದು ನನ್ನ ಎಲ್ಲ ತಾಯಿ ತಂದಿಗಳಿಗೆ ತಮ್ಮೆಲ್ಲರ ಹೃದಯ ಆತ್ಮದಲ್ಲಿ ಸದಾನಕಾಲ ಜಾಗೃತ ರೂಪದಿಂದ ಅಪ್ಪಿಸಿಕೊಂಡಂತ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಮಾಸಿದಣ ಏನಾಗಿದ್ರಿಪ್ಪ ಇಲ್ಲಿ ಬಹಳ ಅನುಭವದವರು ಕೂಡ್ಯಾರ ಹೌದು ಏನೋ ಬಹಳ ಅನುಭವ ಇದ್ದವರು
ಕೂಡ್ಯಾರ ಕುರಿಗಿನು ಕಟ್ಟುದಾಗ್ಯದ ನಾಂದಿನು ಹಾಡುದು ಆಗ್ಯಾದ. ಹೌದು ಇದು ಶ್ರೀ ಗಣೇಶ ಈಗ ನಡೆದಾದ. ನಡೆದಾದ. ಮಹಾತ್ಮರು ಹೇಳತ್ತಾರ, ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಅಪುತ್ರ ಸಂಗತಿ ನಾಸ್ತಿ ಸ್ವರ್ಗ ಸೇವೆ ಚಿನಿವಚ್ಚ ಸುಪುತ್ರ ಮುಖದೃಷ್ಟ ಅಂತ ಹೇಳಿದ್ರು. ಹೌದ್ ಹೌದು. ಹೀಗಂದ್ರೆ ಏನ್ರಿಪ್ಪ ನಮಗ ಅರ್ಥ ಆಗ್ಲಿಲ್ಲ. ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಪ್ರತಿಯೊಬ್ಬರ ತಾಯಿ ತಂದೆ ಮನಸ್ಸದೊಳಗೆ ಏನಿರ್ತದ, ನನ್ನ ಹೊಟ್ಟಿಲಿ ಹುಟ್ಟಿದ ಮಗ ಒಳ್ಳೆ ಸುಪುತ್ರ ಮಗ ಹುಟ್ಟಿಬೇಕು ಅನ್ನೋದೇ ಇರ್ತದ. ಹೌದು ಹೌದು ಹೌದಲ್ರಿ? ಹೌದು ಪ್ರತಿಯೊಬ್ಬರು ಪಡ್ಕೋತಾರ. ಹೌದು. ಬೀರ ದೇವರಿಗೆ ಬೇಡ್ಕೊಂಡಾರ, ಮಹಾಲಿಂಗರಾಯ ಮುತ್ಯಾಗ ಬೇಡ್ಕೊಂಡಾರ, ಮಹಾದೂಲಿಂಗಗೆ ಬೇಡ್ಕೊಂಡಾರ, ಅಂಶಿದ್ದ ಮುತ್ಯಾಗ ಬೇಡ್ಕೊಂಡಾರ. ಹೌದು. ಆದರೂ ಸಂಸಾರದೊಳಗೆ ಎನಿಕೆ ಮಂದಿ ಹತ್ತೇವ್ ಏನ್ರಿ, ನಾವೆಲ್ಲ ಚಲೋನೆ ಸಂಸಾರ ಮಾಡ್ಕೊತ ಬಂದೇವ್, ಕರೆ ಮಗ ಚಲೋ ಹುಟ್ಟಲಿಲ್ಲಲ್ಲ. ಹೌದು ಹೌದು. ಅತ್ತಿರಿಲ್ಲ? ಸಜಿಕದ್ರಿಪ್ಪ. ಹಾ, ಪುತ್ರದಲ್ಲಿ 5 ಪ್ರಕಾರಗಳದಾವ. ಹೌದು ಹೌದು. ಯಾವ್ಯಾವ? ಋಣಾನುಬಂಧ ಪುತ್ರ. ಹೌದು. 2ನೇದು ಶತ್ರು ಪುತ್ರ. ಹೌದು. 3ನೇದು ಉದಾಸೀನ ಪುತ್ರ. ಹೌದು. 4ನೇದು ಸೇವಕ ಪುತ್ರ. 5ನೇದು ದತ್ತಕ ಪುತ್ರ. ಹೌದು 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 ಹೌದು. ಋಣಾನುಬಂಧ ಪುತ್ರ ಅಂದ್ರೆ ಏನ್ರಿ? ಏನ್ರಿಪ್ಪ? ನೀವು ಹಿಂದಿನ ಜನ್ಮದಾಗ ಯಾರಿಗಾರೆ ನೋಡ್ರಿ ಒಳ್ಳೇದ ಮಾಡಿದ್ರ, ಹೌದು. ಹಿಂದಿನ ಜನ್ಮಗ ಪರೋಪಕಾರ ದಾನ ಧರ್ಮ ಮಾಡಿ ಯಾರಿಗಾರೆ ಒಳ್ಳೇದ ಮಾಡಿದ್ರ ಅವನ ಹೊಟ್ಟಿಲಿ ಋಣಾನುಬಂಧ, ಆ ಋಣ ಮುಟ್ಟಿಸುದಕ್ಕೆ ಮಗಾಗಿ ಹುಟ್ಟಿ ಬರ್ತಾನತ್ತವ. ಹೌದು ಹೌದು. ಅವನ ಹೊಟ್ಟಿಲಿ ಋಣ ಮುಟ್ಟಿಸುದಕ್ಕೆ ಮಗಾಗಿ ಹುಟ್ಟಿ ಬರ್ತಾನ. ಇದಕ್ಕ ಋಣಾನುಬಂಧ ಪುತ್ರ ತಿಳಿ ಕರೀತಾರ. ಹೌದು ಹೌದು. ಹಿಂದಿನ ಜನ್ಮದಾಗ ನೀ ಯಾರಿಗಾರೆ ಒಬ್ಬನಿಗೆ ಮೋಸ ಮಾಡದೆ ತಿಳ್ಕೊ. ಹೌದು. ಮೋಸ ಮಾಡಿ ಅವನಿಗೆ ಮಂಟ್ ಹಾಕಿ ಅವನ ಪಾಲಿನ ರೊಕ್ಕ ನೀ ಗಂಟ ಹೊಡ್ಕೊಂಡಿದೆ ಅಂದ್ರ ಅವನ ಪಾಲಿಂದ ಅಲ್ಲ, ನಿನ್ನ ಪಾಲಿನ ಗಂಟ ಹೊಡ್ಕೋತಾನ ಬಿಡಂಗಿಲ್ಲ, ನಿನ್ನ ಮನ್ಯಾಗ ಮಗಾಗಿ ಹುಟ್ಟಿ ಬರ್ತಾನ ಅಂತ ಹೇಳ್ತಾರ. ಹೌದು 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 ಹೌದು. ಇದು ಋಣಾನುಬಂಧ ಪುತ್ರ. ಹೌದು. ಶತ್ರು ಪುತ್ರ, ಹಿಂದಿನ ಜನ್ಮದಾಗ ನೀ ಒಬ್ಬನಿಗೆ ಪರಿಪರಿದಿಂದ ವೈರಿಯಾಗಿ ಕಾಡಿದಿ, ಹೌದು. ಅವನೇ ಈ ಜನ್ಮದಾಗ ನಿನ್ನ ಮಗಾಗಿ ಬಂದು ನಿನಗೆ ಹೆಜ್ಜೆ ಹೆಜ್ಜೆಗೆ ಕಾಡ್ತಾನ. ಇದು ಶತ್ರು ಪುತ್ರ. ಹೌದು ಹೌದು ಹೌದು. ಇನ್ನು 3ನೇದು ಉದಾಸೀನ ಪುತ್ರ. ಹೌದು. ಪಾಪು ಅಟ್ಟೆ ಮಾಡಿದಿ, ಪುಣ್ಯನು ಅಟ್ಟೆ ಮಾಡಿದಿ, ಸಮಾಧ ಅಂತ ಪರೋಪಕಾರನು ಅಟ್ಟೆ ಮಾಡಿದಿ, ದಾನ ಧರ್ಮ ಅಟ್ಟೆ ಮಾಡಿದಿ, ಪಾಪನು ನಿನ್ನ ಕೈಲಿ ಅಟ್ಟೆ ಆಗ್ಯದ. ಹಿಂದಿನ ಜನ್ಮದಾಗ ಮಾಡೋದಕ್ಕಾಗಿ ಈ ಜನ್ಮದಾಗ ಏನ ಹುಟ್ಟಿ ಬಂದನ ಮಗ ನೋಡ್ರಿ. ಹೌದು. ನಿನಗ ದುಃಖ ಕೊಡಂಗಿಲ್ಲ, ನಿನಗ ಆನಂದ ಕೊಡಂಗಿಲ್ಲ. ಹೌದು. ಲಗ್ನ ಆದ ಬಳಕ ಹೆಣತಿಗೆ ತಗೊಂಡು ಬೇರೆ ಆಗಿ ಉಳಿತ ನೋಡ್ರಿ, ಇವ ಉದಾಸೀನ ಪುತ್ರ. ಹೌದು ಹೌದು. ಸದು ಕೇಳೋ. ಸೇವಕ ಪುತ್ರ ಯಾರಿಗನಿಬೇಕು? ಯಾರಿಗನ್ಬೇಕ್ರಿಪ್ಪ? ಹಿಂದಿನ ಜನ್ಮದಾಗ ನೋಡ್ರಿ ಒಬ್ಬನ ಮ್ಯಾಗ ನೀ ಬಹಳ ಪರೋಪಕಾರ ಮಾಡಿದಿ, ಹೌದು. ನಿನ್ನ ಋಣ ಅವನ ಮ್ಯಾಗ ಬಹಳ ಉಳದಾದ. ಹೌದು. ಅಂತದ ಪುಣ್ಯದ ಕಾರ್ಯ ಅವನಿಗೆ ನೀ ಬಹಳ ಮಾಡಿದಿ ಅಂದ್ರ ಮುಂದಿನ ಜನ್ಮದಾಗ ಅವನೇ ನಿನ್ನ ಮನ್ಯಾಗ ಮಗಾಗಿ ಹುಟ್ಟಿ ನಿನ್ನ ಸೇವಾ ನೀ ಇರುತ್ತನ ಮಾಡ್ತಾನ. ಇದು ಸೇವಕ ಪುತ್ರ. ಹೌದು ಹೌದು. ದತ್ತಕ ಪುತ್ರ. ಹೌದು. ಅದು ಹೆಂಗ್ರಿಪ್ಪ? ನಿನ್ನ ಹೊಟ್ಟಿಲಿ ಬರೇ ಹೆಣ್ಮಕ್ಳು ಹುಟ್ಟ್ಯಾರ, ಹೌದು ಹೌದು. ಅಥವಾ ನಿನ್ನ ಹೊಟ್ಟಿಲಿ ಮಕ್ಕಳೇ ಹುಟ್ಟಿಲ್ಲ. ಹೌದು. ಕರೆ ನೀ ಯಾರಿಗಾರೆ ಹಿಂದಿನ ಜನ್ಮದಾಗ ಒಳ್ಳೆ ಸುಸಂಸ್ಕೃತದಿಂದ ಪರೋಪಕಾರ ಮಾಡಿದೆ ಅಂದ್ರ ಈ ಜನ್ಮದಾಗ ಯಾರೇ ಮಗಾಗಿ ಹುಟ್ಟಿ ಬರ್ಲಿ, ಖರೆ ನಿನಗ ದತ್ತಕ್ಕಾಗಿ ಬರ್ತಾನ. ಇದು ದತ್ತಕ ಪುತ್ರ ತಿಳಿ ಕರೀತಾರ. ಹೌದು ಹೌದು ಹೌದು. ಅದಕ್ಕೆ ನಾವ್ ಹತ್ತೇವ್, ನೀವೆಲ್ಲಾರು ಹತ್ತೀರಿ, ಏನು ಮಾಡಿದ್ರಿ ಮಗ ಚಲೋ ಹುಟ್ಲಿಲ್ಲ, ಯವ್ವ ತಪ್ಪ ಅವ್ರದಲ್ಲದು, ತಪ್ಪ ಅವ್ರದಲ್ಲ, ಇದು ಸುಳ್ಳಿಲ್ಲ. ಇವತ್ತ ಒಳ್ಳೆ ಮಾತೆ ನಡೀತಾವ ಇಲ್ಲಿ. ಹೌದು. ನಾವು ಅತ್ತೇವು ಏನು ಮಾಡೋದು, ಬೀರ ದೇವರಿಗೆ ನನ್ನ ಮಹಾಲಿಂಗರಾಯ ಮುತ್ಯಾಗ ಅಂಶದ ಮುತ್ಯಾಗ ಹರಕಿ ತಟ್ಟೆ, ಕರೆ ಭಗವಂತ ನಮ್ಗೆ ಚಲೋ ಮಗ ಹುಟ್ಟಿಸ್ಲಿಲ್ಲ. ಹೌದು ಹೌದು. ಅದು ತಪ್ಪ, ದೇವ್ರದು ಅಲ್ಲ, ಅದು ತಪ್ಪ ಹುಟ್ಟಿದ ಮಗಂದ ಅಲ್ಲ ಯವ್ವ, ಅದು ತಪ್ಪ ನಮ್ಮ ನಿಮ್ಮದು ಹಿಂದಿನ ಜನ್ಮದ ಕರ್ಮ ಕಾಡ್ತದ, ಈ ಜನ್ಮದಾಗ ತೊಳ್ಕೋಬೇಕಾಗತ್ತದ. ಹೌದು ಹೌದು. ಅದಕ್ಕೆ ಬಹಳ ಮಾತಾಡೋದು ಬೇಡ. ಪ್ರೀತಿಯ ತಂಗಿ ಬಂದಾಳ, ಹೌದು. ಎಲ್ಲಾರದೊಳಗೆ ಮಾಯದ ತಂಗ್ಯಾಳ, ಹೌದು ಹೌದು. ಮುಗಳಾಳದ ಸುಮಿತ್ರಾಬಾಯಿ. ಹೌದು ಹೌದು. ನಮ್ಮ ಸುಮಿತ್ರನ ಜೊತೆ ಒಂದು 3 ತಿಂಗಳ ಅಥವಾ 2 ತಿಂಗಳ ಕಾರ್ಯಕ್ರಮ ಆಗಿಲ್ಲ. ಹೌದು ಹೌದು. ಇವತ್ತು ಅಣ್ಣನ ಜೊತೆ ತಂಗಿ ಕಾರ್ಯಕ್ರಮ ಆಗುತ್ತದ ರೇವತ್ಗಾವದಾಗ, ಕಾರಜೋಳದಾಗ. ರೇವತ್ಗಾವ್ ಕಾರಜೋಳ ಇದೊಂದು 3 ಸೀಮೆ ಇದು. ಹೌದು ಹೌದು. ಹೌದಲ್ಲ? ಹೌದು. ಕಾರಜೋಳದ ತೋಟದಲ್ಲಿ ಕಾರ್ಯಕ್ರಮ ನಡೀತದ. ಹೌದು. ತಂಗಿ ಇವತ್ತು ಒಂದೇ ಮಾತು ಮಾತಾಡೋದಾಗಲಿ, ಹೌದು.
ಇವತ್ತ ಒಂದೇ ಮಾತು ಮಾತಾಡೋದಾಗ್ಲಿ ಹಂಗಾಗ್ಬೇಕು. ಅದು ಒಂದು ಕೋಟಿ ತೂಕ ಆಗಿರ್ಬೇಕು. ಹೌದ್ ಹೌದು ಬೆಕ್ಕಾದ ಮಾತಾಡು. ಹೌದು ಖರೆ ನೋಡ್ರಿ, ಅಮಶಬ್ದ ಮುತ್ಯ ನಿಶಬ್ದ ಬ್ರಹ್ಮನ. ಹೌದಾ ಮಾಳಿಂಗರಾಯ ಮುತ್ಯ ಬೀರ ದೇವರ ಇವನು ನಿಶಬ್ದ ಬ್ರಹ್ಮನ. ಹೌದು ಹೌದು ಇಲ್ಲಿ ಎಷ್ಟು ಮಂದಿ ಕೂಡಿರಿ ನೋಡು, ಹೌದು ನಿಮ್ಮೊಳಗೂ ಅವನೇ ಅನ, ನಮ್ಮೊಳಗೂ ಅವನೇ ಅದಾನ. ಹೌದು ಹೌದು ಖರೆ ನೀ ಯಾರಿಗೆ ಒಬ್ಬರಿಗೆ ಗಟ್ಟಿ ನಂಬುತ್ತಿ, ನಿನ್ನ ಜೀವನದಾಗ ಒಂದ ದಿನ ಅವ ನಿನಗೆ ಭೇಟಿ ಆಗತ್ತಾನೆ, ಎಂದಿಗೂ ಕೈ ಬಿಡಂಗಿಲ್ಲ ಬಂಧುಗಳೇ. ಅಂತ ನಿಶಬ್ದ ಬ್ರಹ್ಮನಲ್ಲಿ ತಾಕತ್ತದ. ಹೌದು ಹೌದು ಅದಕ್ಕ ಇವತ್ತ ವಿಷಯ ನಮ್ಮ ಕಮಿಟಿ ಅವರು ಹೌದು ನಿಮಗೆ ಏನಾರ ಒಂದು ವಿಷಯ ಇಡು ಅಂತೇಳಿ ನಮ್ಮ ಅಪ್ಪಣಿಗೆ ಕೊಟ್ರಿ ಅಂದ್ರ ಅಣ್ಣ ತಂಗಿದ ಜ್ಞಾನದ ಜಗಳ ಆಗತ್ತದ. ಹೌದು ಇಲ್ಲ ನೀವೇ ಏನಾರ ವಿಷಯ ಇಡ್ರಿ ಅಂತೇಳಿ ನೀವೆಲ್ಲಾರು ಚಪ್ಪಾಳಿ ಬಡದ್ರಿ ಅಂದ್ರೆ ಇಲ್ಲಿ ತಂಗಿಗೆ ವಿಷಯ ಚಾಲೂನೆ ಆಗತ್ತದ. ಹೆಂಗ್ ಮಾಡುದ್ರಿ? ನಾವೇ ಇಡುನ್ರಿ. ಹೌದು ಆಶಿದೋಣ ಏನ್ರಿಪ್ಪ ಇವತ್ತಿನ ದಿವಸ ಸಭದೊಳಗೆ ಎಷ್ಟು ಮಂದಿ ಕೂಡಿರಿ, ನೀವು ನಮಕ್ಕಿಂತಲೂ ಬ್ರಹ್ಮಜ್ಞಾನಿಗಳಿದ್ದೀರಿ. ಹೌದು ಹೌದು ನೀವು ಎಷ್ಟು ಮಂದಿ ಇದ್ದೀರಿ ನೋಡು, ನಮಕ್ಕಿಂತಲೂ ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನಿಗಳಿದ್ದೀರಿ, ತತ್ವಜ್ಞಾನಿಗಳಿದ್ದೀರಿ. ಹೌದು ಮ್ಯಾಲ ಯಾಡು ಬಹಳ ದಿವಸಿಗೆ ಕೂಡ್ಯಾವ, ಅನಭಾವ ವಿಷಯ ನಡೀತದ. ಹೌದು ಕೈಯಾಗ ಧರ್ಮದ ತಕಡಿ ನಿಮ್ಮ ಕೈಯಾಗದ. ಹೌದು ಹೌದು ನೀವು ಎಷ್ಟು ಮಂದಿ ಕೂಡಿರಿ, ಧರ್ಮದ ತಕಡಿ ನಿಮ್ಮ ಕೈಯಾಗದ. ಹೌದು ಅಣ್ಣ ತಂಗಿ ವಾದದೊಳಗ ಯಾರು ಪಾಸ್ ಆದರು ಅನ್ನೋದು ಅದು ಏನು ಕೊನೆ ತಿರುಪದ, ಅದು ನಿಮ್ಮ ಕೈಯಾಗದ. ಹೌದು ಹೌದು ಕೊನೆ ತಿರುಪ ನಿಮ್ಮ ಕೈಯಾಗದ. ಹೌದು ಅದಕ್ಕ ವಿಷಯ ಇವತ್ತ ಅನುಭವದಿಂದ ಒಂದು ವಿಷಯ ಹೌದು ನಮ್ಮ ಕಮಿಟಿ ಅವರು ನೋಡೋಣ ಮ್ಯಾಗ ಬರ್ಲಾಗತ್ತಾರ, ಏನ್ ವಿಷಯ ಇಡ್ತಾರ. ಹೌದು ಅದಕ್ಕೆ ಕಮಿಟಿ ಅವರು ಹತ್ತಲಿ ಸುಮತ್ತಾರ, ಹತ್ತದ್ರಿ. ನೀವು ತಲೆ ಕೆಡಿಸೋಬೇಡ್ರಿ, ಅದು ಹತ್ತಲಿಕ್ಕೆ ಕೂತದ, ಹತ್ತದ. ಹೌದು ಹೌದು ದೇವ್ರ ಏನ ನಮ್ಮ ಒಳಗದಾನೋ, ದೇವರ ನಮ್ಮ ಒಳಗದಾನೋ ಏನು ನಮಗೆ ಬಿಟ್ಟು ಹೊರಗದಾನೋ. ಹೌದು ಹೌದು ಹರಕತ್ತಿಲ್ಲ. ವಿಷಯ ಕಮಿಟಿ ಅವ್ರು ಇಟ್ಟಾರ. ಹೌದು ಹೌದು ಹೊರಗಿನ ದೇವರ ತಂಗಿ ನೀ ಹಿಡ್ದಿ, ನನ್ನ ಒಳಗಿನ ದೇವರ ದೊಡ್ಡ ಮಾಡಿ ತೋರಿಸ್ತ. ಹೌದು ಒಳಗಿನ ದೇವರ ಹಿಡ್ದಿ ಹೊರಗಿನ ದೇವರ ದೊಡ್ಡ ಮಾಡಿ ತೋರಿಸುದು ಪಾಲು ಉಳಿತದ. ಹೌದು ಅದಕ್ಕೆ ತಂಗಿ ಯಾವಾಗ ವಿಷಯ ಹಿಡ್ಕೋ ಆ ವಿಷಯ ಜ್ಞಾನದ ಚಾಕೋರ್ಯಾಗ ನಡಿಬೇಕಂತ ಹೇಳಿ ನಮ್ಮ ತಂಗಿಗೆ ಒಂದು ವಿಶೇಷವಾದಂತದ ಮಾತ ಹೇಳಿ ಹೇಳಿ ನೋಡ್ರಿ, ಪಾಲಿಗೆ ಹಾಕಿದೆವು, ಅವ್ರು ಹಿಡಿತಾರ್ರಿ. ಇರ್ಲಿ, ಅದು ಈಗ ಮಾತಾಡಿದಂದ್ರ ಅದು ರೂಲ್ಸ್ ಚಲೋ ಆಗಲ್ಲ. ಇರ್ಲಿ, ಅವ್ರು ಹಿಡಿದು ಮಾತಾಡ್ತಾರ, ವಿಷಯ ಹಚ್ತಾರ ಅವ್ರು. ಅದಕ್ಕೆ 4 ನುಡಿ ಸತ್ಯ ಸುಂದರ ಚಾಲ ಹಾಡಿ